ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಸಮರ್ಪಕವಾಗಿ ನಿರ್ವಹಣೆಯಾದರೆ ದೇಶದ 90% ಸಮಸ್ಯೆಗಳು ಪರಿಹಾರವಾದಂತೆ. ನಾವು ಅವುಗಳ ಸಮಸ್ಯೆಗಳು ಮತ್ತು ಪರಿಹಾರದ ಕುರಿತಾಗಿ ಗಂಭೀರವಾಗಿ ಯೋಚಿಸಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕೌಮುದಕಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹನುಮಂತರಾಜು ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಗಂಡರಕೋಳಿಪುರ ಗ್ರಾಮದಲ್ಲಿ ಭಾನುವಾರ ಕೌಮುದಕಿ ಸಮಾಜ ಸೇವಾ ಸಂಘದಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ದೊಡ್ಡ ಬೆಳವಂಗಲ ಘಟಕದ ಪದಾಧಿಕಾರಿಗಳ ನೇಮಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಘದ ಅಧ್ಯಕ್ಷ ಹನುಮಂತರಾಜು, ಜನಸಾಮಾನ್ಯರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಇವನ್ನ ಪರಾಮರ್ಶೆ ಮಾಡಿ ಸೂಕ್ತವಾದ ಪರಿಹಾರ ಕೈಗೊಂಡ್ರೆ ದೇಶದ ಅಭಿವೃದ್ಧಿ ಸಾಧ್ಯ. ನಮ್ಮ ಸಂಘವು ಶಿಕ್ಷಣ, ಆರೋಗ್ಯ ಕ್ಷೇತ್ರ ಸೇರಿದಂತೆ ಬಡವರು, ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಹೋರಾಟ ಮಾಡಲಿದೆ ಎಂದರು. ನಾನು ಆಕ್ಚುಲಿ ಬಂದು ಮಧ್ಯಮ ವರ್ಗದ ಜನರು, ತುಂಬ ಕಷ್ಟಪಟ್ಟು ಮಧ್ಯಮ ವರ್ಗದ ಜನರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ಯಾವುದೇ ಸಮಸ್ಯೆ ಇದ್ರೂ ಪರವಾಗಿಲ್ಲ. ಒಂದು ಸಂಸ್ಥೆಯಾಗಿ ಪ್ರತಿಯೊಬ್ಬರು ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವ್ರೊಂದು ಬೆನ್ನೆಲುಬಾಗಿ ಆಗಿ ನಿಂತ್ಕೊಳ್ಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿ. ಅದರಲ್ಲೂ ಮಿಡಲ್ ಕ್ಲಾಸ್ ಅನ್ನೋದು. ಯಾಕೆ ಅಂದರೆ ಇವತ್ತು ಸರ್ಕಾರ ಬಡವರ ಪರವಾಗಿದೆ, ಸಾಹುಕಾರ ಪರವಾಗಿದೆ. ಮಧ್ಯಮ ವರ್ಗದವರ ಪರವಾಗಿ ಯಾವ ಸರ್ಕಾರ ಇದೆ, ಯಾರಿದ್ದಾರೆ, ಯಾವ ವ್ಯಕ್ತಿ ಇದ್ದಾರೆ, ನಮಗೇನು ಅನ್ಯಾಯ ಆಯಿತು ಹುಡುಕರು ವಿವರಿಸೋದಿಲ್ಲ. ನಂತರ ಯಾರು ಆಗಬಾರ್ದು. ನಾವು ಒಂದು ಇದಾಗಿ ನಮ್ಮ ಮುಖ್ಯ ಉದ್ದೇಶ. ಹಂಗಾಗಿ ಈ ಸಂಸ್ಥೆನ ಕಟ್ಟೋದು. ಈ ಸಂಸ್ಥೆ ನಮ್ಮ ಅಭಿವೃದ್ಧಿ ಅಂತಲ್ಲ, ಇಲ್ಲೇ ನಾವೆಲ್ಲ ಕೂತ್ಕೊಂಡು ಫ್ರೆಂಡ್ಸು ನಾವೆಲ್ಲ ಒಂದೇ. ದೊಡ್ಡ ಬೆಳವಂಗಲ ಹೋಬಳಿಯ ಸಂಘಟನಾ ಕಾರ್ಯದರ್ಶಿ ಕುಸುಮ ಮಾತನಾಡಿ, ಸಮಾಜಮುಖಿ ಕೆಲಸಗಳಲ್ಲಿ ನಾವು ನಿರಂತರವಾಗಿ ತೊಡಗಿಸಿಕೊಳ್ಳುತ್ತೇವೆ. ಬಡವರು, ಆರ್ಥಿಕವಾಗಿ ತೀರಾ ಹಿಂದುಳಿದವರಿಗೆ ಸಹಾಯ ಮಾಡುವುದು ನಮ್ಮ ಉದ್ದೇಶ. ಸರ್ಕಾರಿ ಶಾಲೆ ಮಕ್ಕಳಿಗೆ ಚಿತ್ರಕಲೆ, ಸ್ಪರ್ಧೆ, ಕ್ರೀಡೆಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನ ಗುರುತಿಸಿ ಪ್ರೋತ್ಸಾಹ ನೀಡುವ ಕೆಲಸ, ವಿಶೇಷ ಚೇತನರಿಗೆ ಸಹಾಯಧನವನ್ನ ನೀಡುವ ಉದ್ದೇಶ ಎನ್ನಲಾಗಿದೆ ಎಂದರು. ಇನ್ನು ವಿಕೆಆರ್ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.